ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಚಿಂಟು ಗುಂಡು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ, ಮೊನ್ನೆ ಲಾಸ್ಟು ಒಂದು ವಿಡಿಯೋ ಮಾಡಿದ್ವಿ ಸ್ನೇಹಿತರೆ. RRB ಬೆಂಗಳೂರು NTPC ಬಗ್ಗೆ ಕಾಲ್ಫರ್ ಯಾವಾಗ ಆಗುತ್ತೆ, ಮುಂದಿನ ವಾರದಲ್ಲಿ ಕಾಲ್ಫರ್ ಆಗ್ಬೋದು ಅಂತ ಹೇಳಿದ್ವಿ. ಅದೇ ರೀತಿ ಒಂದು ಸಂತಸದ ಖುಷಿ ಸುದ್ದಿಯನ್ನು RRB ಬೆಂಗಳೂರು NTPC ಅವರು ಕೊಟ್ಟಿದ್ದಾರೆ. ಒಟ್ಟು ರೈಲ್ವೆ ಇಲಾಖೆಯಲ್ಲಿ 5810 ಪೋಸ್ಟ್ಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಸ್ನೇಹಿತರೆ. ಪೋಸ್ಟು ಎಷ್ಟಿದೆ, ಪೇಮೆಂಟ್ ಎಷ್ಟಿದೆ, ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಎಷ್ಟು, ಸ್ಟಾರ್ಟಿಂಗ್ ಡೇಟ್ ಯಾವುದು, ಲಾಸ್ಟಿಂಗ್ ಡೇಟ್ ಯಾವುದು, ವೆಬ್ಸೈಟ್ ಯಾವುದು ಬರುತ್ತೆ, ಯಾವಾಗ ಅರ್ಜಿ ಹಾಕಬೇಕು, ಯಾವ ರೀತಿ ಟೆಸ್ಟ್ಗಳು ಇರ್ತವೆ, ಸ್ವಲ್ಪ ಸಿಂಪಲ್ಲಾಗಿ ಒಂದು ವಿಷಯ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ, ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ನಿಮ್ಮ ಒಂದು ಸಬ್ಸ್ಕ್ರೈಬು ನಮಗೆ ತುಂಬ ಮೋಟಿವೇಶನ್ ಆಗುತ್ತೆ, ನೆಕ್ಸ್ಟು ವೀಡಿಯೋ ಮಾಡಲಿಕ್ಕೆ ನಮಗೊಂದು ಪ್ರೋತ್ಸಾಹ ಕೊಟ್ಟಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಷಯಕ್ಕೆ ಬರೋಣ. RRB ಬೆಂಗಳೂರು ಅಂದರೆ ರೈಲ್ವೆ ರಿಕ್ವೈರ್ಮೆಂಟ್ ಬೆಂಗಳೂರು, ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡು, ಟ್ರಾಫಿಕ್ ಅಸಿಸ್ಟೆಂಟ್, ಸ್ಟೇಷನ್ ಮಾಸ್ಟರ್ ಆ್ಯಂಡ್ ಅದರ್ ಎಲ್ಲ ಪೋಸ್ಟ್ಗಳಿಂದ ಸೇರಿ ಒಟ್ಟು 5810 ಪೋಸ್ಟ್ಗಳಿಗೆ ಈ 21ನೇ ತಾರೀಕಿಂದ ಕಾಲ್ಫರ್ ಮಾಡಿದ್ದಾರೆ ಸ್ನೇಹಿತರೆ. 21, 22 ಸ್ವಲ್ಪ ಸರ್ವರ್ ಬ್ಯುಸಿ ಇತ್ತು ಅನಿಸುತ್ತೆ, ಸ್ವಲ್ಪ ವೆಬ್ಸೈಟ್ ಸ್ಲೋ ಇತ್ತು, ಅಪ್ಲಿಕೇಶನ್ಗಳು ಹಾಕಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ. ಈಗ ಸರಿಯಾಗಿ ಹೋಗಿ ಹಾಕ್ಬೋದು. 5810 ಪೋಸ್ಟ್ಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಸ್ನೇಹಿತರೆ. ಸ್ಯಾಲ್ರಿ ನೋಡೋದಾದರೆ ಮೊದಲಿಗೆ 25,500ರಿಂದ 35,400ವರೆಗೂ ಕೂಡ ಸ್ಯಾಲ್ರಿ ಇದೆ. ಇನ್ನು PUCಯಿಂದ ಪೋಸ್ಟ್ ಗ್ರ್ಯಾಜುಯೇಟ್ನವ್ರಿಗೂ ಕೂಡ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಆ ನೋಟಿಫಿಕೇಷನಲ್ಲೆಲ್ಲ ಇರುತ್ತೆ, PUCನವ್ರಿಗೆ ಯಾವ ಪೋಸ್ಟ್ ಇದೆ, ಗ್ರ್ಯಾಜುಯೇಟ್ಗೆ ಯಾವ ಪೋಸ್ಟ್ ಇದೆ ಅಂತ ಅದನ್ನು ನೋಡ್ಕೊಂಡು ಬೇಕಾದ್ರೆ ಹಾಕ್ಬೋದು. ನಿಮಗೆ ಕನ್ಫ್ಯೂಸ್ ಇದ್ದರೆ ನಮಗೆ ಕಮೆಂಟ್ ಮಾಡಿ. ಜಾಸ್ತಿ ಯಾವ ಕಮೆಂಟ್ಗಳು ಬರ್ತಾವೋ ಅದಕ್ಕೆ ನಾನು ರಿಲೇಟೆಡ್ ಆಗಿ ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ. ಇನ್ನು ಏಜ್ ನೋಡೋದಾದರೆ ಸ್ನೇಹಿತರೆ 18ರಿಂದ 33 ಏಜ್ ಇದೆ. ಅದರಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ಗಾಗಿರ್ಬೋದು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗಾಗಿರ್ಬೋದು, ಲೇಡೀಸ್ಗಾಗಿರ್ಬೋದು, SC ST OBCನವ್ರಿಗೆ ಅವ್ರದ್ದೇ ಆದಂಥ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ, ಮಾರ್ಜಿನ್ ಇರುತ್ತೆ. ಅದರಂತೆ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸ್ವಲ್ಪ ಡೆಪ್ತಾಗಿ ಅಪ್ಲಿಕೇಶನನ್ನು ಹಾಕ್ಬೇಕಾದ್ರೆ ಹುಷಾರಾಗಿ ನೋಟಿಫಿಕೇಷನನ್ನು ಒಂದು 2-3 ಸಲ ನೋಡಿಕೊಂಡು ಓದ್ಕೊಂಡು ಅರ್ಥ ಮಾಡಿಕೊಂಡು ನಂತರ ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇನ್ನು ಸ್ಟಾರ್ಟಿಂಗ್ ಡೇಟ್ ಬಂದು 21/10/2025 ಸ್ನೇಹಿತರೆ. ಇದೇ ತಿಂಗಳು 21ರಿಂದ ಲಾಸ್ಟ್ ಡೇಟ್ ಅಪ್ಲೈ ಮಾಡಲಿಕ್ಕೆ ಮುಂದಿನ ತಿಂಗಳು ಅಂದರೆ ನವಂಬರ್ 20ನೇ ತಾರೀಕುವರೆಗೂ ಅಪ್ಲಿಕೇಶನ್ನು ಓಪನ್ ಇರುತ್ತೆ ಸ್ನೇಹಿತರೆ. ಅರ್ಜಿಯನ್ನು ನೀವು ಹಾಕ್ಬೋದು. ಇನ್ನು ಪೋಸ್ಟ್ಗಳು ನೋಡೋದಾದರೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ಗೆ 161 ಪೋಸ್ಟ್ ಇದೆ. ಅವ್ರಿಗೂ ಕೂಡ ಸ್ಯಾಲ್ರಿ 35,400 ರೂಪಾಯಿ ಸ್ಯಾಲ್ರಿ ಫಿಕ್ಸ್ ಮಾಡಿದ್ದಾರೆ. ಇನ್ನು ಸ್ಟೇಷನ್ ಮಾಸ್ಟರ್ ಅಂದರೆ 615 ಪೋಸ್ಟ್ ಇದೆ. ಟೋಟಲ್ ವೇಕೆನ್ಸಿ 35,400 ರೂಪಾಯಿ ಸ್ಯಾಲ್ರಿ ಇದೆ. ಗೂಡ್ಸ್ ಟ್ರೈನ್ ಮಾಸ್ಟರ್ ಇವ್ರಿಗೆ 3,414 ಪೋಸ್ಟಿಂಗ್ ಇದೆ. 29,200 ರೂಪಾಯಿ ಸ್ಯಾಲ್ರಿ ಇದೆ. ಜೂನಿಯರ್ ಅಕೌಂಟೆಂಟು ಅಸಿಸ್ಟೆಂಟ್ ಕಮ್ ಟೈಪಿಸ್ಟು 921 ಪೋಸ್ಟಿಂಗು, ಅವ್ರಿಗೆ 29,200 ರೂಪಾಯಿ ಸ್ಯಾಲ್ರಿ. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ 638 ಪೋಸ್ಟು, 29,200 ರೂಪಾಯಿ ಸ್ಯಾಲ್ರಿ. ಟ್ರಾಫಿಕ್ ಅಸಿಸ್ಟೆಂಟ್ 59 ಪೋಸ್ಟ್ ಇದೆ, 25,500 ರೂಪಾಯಿ ಸ್ಯಾಲ್ರಿ ಇರುತ್ತೆ ಸ್ನೇಹಿತರೆ. ಇನ್ನು ಫೀಸ್ ನೋಡೋದಾದರೆ ಎಲ್ಲ ಕ್ಯಾಂಡಿಡೇಟ್ಸ್ಗೆ 500 ಫೀಸು ಕಂಪಲ್ಸರಿ ಇರುತ್ತೆ. ಅದು ರಿಟರ್ನ್ ಬರುತ್ತೆ ಸ್ನೇಹಿತರೆ. ಅದು ಹೇಗೆ ಅಂತ ನಾನು ಮುಂದೆ ಹೇಳ್ತೀನಿ. ಈಗ ಫೀಸ್ ನೋಡ್ಕೊಳ್ಳಿ, 500 ರೂಪಾಯಿ ಇರುತ್ತೆ. ಮತ್ತು OBCನವ್ರಿಗೆ, ಟ್ರಾನ್ಸ್ಜೆಂಡರ್ ಇರ್ತಾರಲ್ಲ ಅವ್ರಿಗೆ, ಮೈನಾರಿಟೀಸ್ಗೆ, SCಗೆ, STಗೆ, ಎಕ್ಸ್ ಸರ್ವಿಸ್ ಮ್ಯಾನು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಪ್ಲಸ್ಸು ಲೇಡೀಸ್, ವಿಶೇಷವಾಗಿ ಲೇಡೀಸ್ಗೆ ಇವ್ರಿಗೆ ಮಾತ್ರ 250 ರೂಪೀಸ್ ಇರುತ್ತೆ. ಅದು ಕೂಡ ರಿಟರ್ನ್ ವಾಪಸ್ ಬರುತ್ತೆ. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. ನಾರ್ಮಲ್ಲು 500 ರೂಪೀಸು, ಸ್ಪೆಷಲ್ಲು 250 ರೂಪೀಸು, ಇಷ್ಟು ಅಪ್ಲಿಕೇಶನ್ ಫೀಸ್ ಇರುತ್ತೆ ಸ್ನೇಹಿತರೆ. ಇನ್ನು ಮುಖ್ಯವಾದ ಡೇಟ್ಗಳು ನೋಡೋದಾದರೆ ಈ ಒಂದು ಅಧಿಸೂಚನೆ ಹೊರಡಿಸ್ಬೇಕು ಅಂತೇಳಿ ಪ್ರಕಟಣೆ ಕೊಟ್ಟಿದ್ದು 4/10/2025 ಪ್ರಕಟಣೆ ಕೊಟ್ಟಿದ್ದರು. ಅವಾಗ ನಾವು ಒಂದು ವಿಡಿಯೋ ಮಾಡಿ ಕೂಡ ಹಾಕಿದ್ವಿ, ನೀವೆಲ್ಲರೂ ನೋಡಿದ್ರೆ ಅಂದ್ಕೊಂಡಿದ್ದೀನಿ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು, ಇವೆಲ್ಲ ಇಂಪಾರ್ಟೆಂಟ್ ಡೇಟ್ಗಳು ಸ್ನೇಹಿತರೆ, ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು 21/10/25. ಅಪ್ಲಿಕೇಶನ್ ಲಾಸ್ಟ್ ಡೇಟು 20/11/25. ಇನ್ನು ಅಪ್ಲಿಕೇಶನ್ಗೆ ಪೇಮೆಂಟ್ ಮಾಡಲಿಕ್ಕೆ ಕಡೆ ಅವಕಾಶ 22ನೇ ತಾರೀಕು 11ನೇ ತಿಂಗಳು, ನವಂಬರ್ 22, ಒಂದು ದಿವಸಕ್ಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟು.
ಬಿಫೋರ್ 1 ಡೇ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. 1 ಡೇ ಟೈಮ್ ಇರುತ್ತೆ ನಿಮಗೆ ಎಕ್ಸ್ಟ್ರಾ. 22ನೇ ತಾರೀಕುವರೆಗೂ ಪೇಮೆಂಟ್ ಮಾಡ್ಬೋದು. 20ನೇ ತಾರೀಕು ಅಪ್ಲಿಕೇಶನ್ನು ಕಂಪ್ಲೀಟ್ ಆಗುತ್ತೆ. 1 ದಿನ 2 ದಿನ ನಿಮಗೆ ಮಾರ್ಜಿನ್ ಇರುತ್ತೆ ಪೇಮೆಂಟ್ ಮಾಡಲಿಕ್ಕೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಡೇಟ್ ಏನಪ್ಪ ಅಂದರೆ, ಅಕಸ್ಮಾತ್ ನೀವೇನಾದರೂ ಅರ್ಜಿ ಹಾಕಿರ್ತೀರಿ, ಏನೋ ಬೈ ಮಿಸ್ಟೇಕ್ ಮಾಡಿಬಿಡ್ತೀರಿ, ಅದು ಸಬ್ಮಿಟ್ ಆಗಿಬಿಡುತ್ತೆ ಅಪ್ಲಿಕೇಶನ್ನು. ಆವಾಗ ಏನೋ ನಮಗೆ ಅಪ್ಲಿಕೇಶನ್ನಲ್ಲಿ ತಿದ್ದುಪಡಿ ಅಥವಾ ಚೇಂಜಸ್ ಏನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಯಾವುದೇ ಅಪ್ಲಿಕೇಶನ್ ಆದರೂ ಕೂಡ ಇದೇ ಥರ ಪ್ರೊಸೀಜರ್ ಇರುತ್ತೆ. ನಂತರ ಈ KEನವರು ಯಾವ ಥರ ಮಾಡಿಫಿಕೇಷನ್ಗೆ ಅಂತೇಳಿ ಡೇಟ್ ಬಿಡ್ತಾರಲ್ಲ, ಅದೇ ಥರ ಕೂಡ ಇವರು ಕೂಡ ಒಂದು ವೆಬ್ಸೈಟ್ನ ಓಪನ್ ಮಾಡಿದ್ದಾರೆ. ಯಾವಾಗ 23ರಿಂದ ಡಿಸೆಂಬರ್ 2ನೇ ತಾರೀಕುವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತದೆ. ಸತತವಾಗಿ 11 ದಿನ ನಿಮಗೆ ಅವಕಾಶ ಇರ್ತದೆ ಸ್ನೇಹಿತರೆ ಮಾಡಿಫಿಕೇಷನ್ಗೆ. ಅದು ಫೀಸ್ ಇರುತ್ತೆ, 200 250 ಫೀಸ್ ಇರುತ್ತೆ. ಆ ಫೀಸನ್ನು ನೀವು ಪೇ ಮಾಡಿ ನಿಮ್ಮ ಅಪ್ಲಿಕೇಶನಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ತಿದ್ದುಪಡಿ ಮಾಡಬಹುದು. ಅದಕ್ಕೂ ಒಂದು ಟೈಮ್ ಇದೆ. ನವೆಂಬರ್ 23ರಿಂದ ಡಿಸೆಂಬರ್ 2ನೇ ತಾರೀಕುವರೆಗೂ ಕೂಡ ಅದಕ್ಕೆ ಟೈಮ್ ಇರುತ್ತೆ. ಅಷ್ಟರಲ್ಲಿ ನೀವು ಮಾಡಿಫಿಕೇಷನ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ. ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದರೆ, ಮೊದಲಿಗೆ CBT 1 ಅಂತೇಳಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅದು 90 ನಿಮಿಷಗಳವರೆಗೆ ಟೆಸ್ಟ್ ಇರುತ್ತೆ. ನಿಮಗೆ 100 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. 100 ಮಾರ್ಕ್ಸಿಗೆ 1.5 ಗಂಟೆ ಟೈಮ್ ಇರುತ್ತೆ. ನೀವು ಕಂಪ್ಯೂಟ್ರ್ ಮುಂದೆ ಕೂತ್ಕೊಂಡು ಕಂಪ್ಯೂಟರ್ ಟೆಸ್ಟನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಮೊದಲನೇ ಟೆಸ್ಟಲ್ಲಿ ನೀವು ಪಾಸ್ ಆದರೆ ನೀವೇನು ಅಪ್ಲಿಕೇಶನ್ ಫೀಸಲ್ಲಿ 500 ರೂಪೀಸ್ ಪೇ ಮಾಡಿರ್ತೀರಲ್ಲ, ಅದರಲ್ಲಿ ನಿಮಗೆ 400 ರೂಪೀಸು ವಾಪಸ್ ಬರುತ್ತೆ. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. 400 ರೂಪೀಸ್ ವಾಪಸ್ ಬರುತ್ತೆ. 250 ಪೇ ಮಾಡಿರೋರ್ಗೂ ಕೂಡ ಅಷ್ಟೇ. ಬ್ಯಾಂಕ್ ಚಾರ್ಜಸ್ಸು, ಕನ್ವೀನಿಯನ್ಸ್ ಫೀಸು ಕಟ್ಟಾಗಿ ಮಿಕ್ಕಿರೋ ಅಮೌಂಟು ನಿಮಗೆ ಪೂರ್ತಿ ವಾಪಸ್ ಬರುತ್ತೆ ಸ್ನೇಹಿತರೆ. ಇದೊಂದು ವಿಶೇಷ ಅಂತಲೇ ಹೇಳ್ಬೋದು. ಯಾವ ಸರ್ಕಾರಿ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ಯಾರೂ ಅಪ್ಲಿಕೇಶನ್ ಫೀಸ್ನ ಅಮೌಂಟ್ ಕೊಡೋದಿಲ್ಲ ವಾಪಸ್ಸು. ಇವರು ಕೂಡ ರಿಜೆಕ್ಟ್ ಏನಾದರೂ ಆದರೆ, ಬೇರೆ ಏನಾದರೂ ಸಮಸ್ಯೆಯಾಗಿ ನಿಮ್ಮ ಜಾಬ್ ಆಫರು ನಿಂತು ಹೋದರೆ ಅಪ್ಲಿಕೇಶನ್ ಫೀಸ್ನ ಕೊಡೋದಿಲ್ಲ. ನೀವು ಪಾಸಾಗಿ ಎಲಿಜಿಬಲ್ ಆದರೆ ಮಾತ್ರ, CBT ಟೆಸ್ಟ್ 1 ಪಾಸ್ ಆದರೆ ಸಂಪೂರ್ಣವಾಗಿ ಆವಾಗ ಮಾತ್ರ ನಿಮಗೆ ರಿಟರ್ನ್ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ ಸ್ನೇಹಿತರೆ. ನೆಕ್ಸ್ಟು CBT ಟೆಸ್ಟು 2 ಇರುತ್ತೆ. CBT 2 ಅಂತ ಹೇಳ್ಬಿಟ್ಟು ಒಂದಾದಮೇಲೆ ಇನ್ನೊಂದು ಟೆಸ್ಟ್ ಮಾಡ್ತಾರೆ. ಅದರಲ್ಲೂ ಕೂಡ 100 ಮಾರ್ಕ್ಸ್ ಇರುತ್ತೆ. ಅದು ಕೂಡ 90 ಮಿನಿಟ್ಸು ಟೈಮ್ ಇರುತ್ತೆ, ಅಂದರೆ 1.5 ಗಂಟೆ ಟೈಮ್ ಇರುತ್ತೆ. ಅದರಲ್ಲೂ ಕೂಡ ನೀವು ಪಾಸ್ ಆಗಲೇಬೇಕಾಗತ್ತೆ. ನಂತರ ಕಂಪ್ಯೂಟರ್ ಬೇಸ್ಡ್ ಆ್ಯಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತಾರೆ ಒಂದು, ಅದರಲ್ಲೂ ಕೂಡ ನೀವು ಪಾಸ್ ಆಗಬೇಕಾಗುತ್ತೆ. ಅದೆಲ್ಲ ಆದಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಪ್ಲಸ್ಸು ಮೆಡಿಕಲ್ ಟೆಸ್ಟ್ ಇರುತ್ತೆ. ರೈಲ್ವೆ RRB ಅಂತ ಹೇಳಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಮೇಯ್ನ್ ನೋಡೋದೇ ಕಣ್ಣು ಪರೀಕ್ಷೆ ಕಂಪಲ್ಸರಿ ಇರಬೇಕು ಸ್ನೇಹಿತರೆ. ನಿಮ್ಮ ಕಣ್ಣಿನ ಸಾಮರ್ಥ್ಯದ ಮೇಲೆ ನೀವು ಎಲಿಜಿಬಲ್ ಇದಿರಿಲ್ಲ ಅಂತ ನೀವು ಫಸ್ಟು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆನೇ ತಿಳ್ಕೊಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ, ನೀವು ಕನ್ನಡಕ ಯೂಸ್ ಮಾಡ್ತಿದ್ದೀರಾ ಅಥವಾ ಮಾಡ್ತಿಲ್ವ ಅದು ನಿಮಗೆ ಗೊತ್ತಿರುತ್ತೆ. ಇನ್ ಕೇಸ್ ಆ ಥರ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಸ್ವಲ್ಪ ನೀವು ದೂರದೃಷ್ಟಿ ದೋಷ, ಹತ್ತಿರ ದೃಷ್ಟಿ ದೋಷ ಇದೆಲ್ಲ ಚೆಕ್ ಮಾಡ್ತಾರೆ. ಅದಕ್ಕೆ ನೀವೇನು ಮಾಡಬೇಕು, ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆನೇ ನೋಟಿಫಿಕೇಷನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ರಿಲೇಟೆಡ್ಡಾಗಿ ಸೆಂಟೆನ್ಸ್ಗಳಿದ್ದಾವೆ ಕೆಲವು. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಾವು ಇನ್ ಡೆಪ್ತಾಗಿ ಹೇಳೋಕ್ಕಾಗಲ್ಲ, ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಅದನ್ನು ನೀವು ನಿಮ್ಮ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಯಾರಾದರೂ ನಿಮಗೆ ಪರಿಚಯದವರು ಇದ್ದು ಅಥವಾ ತಜ್ಞರು ಅದ್ರ ಬಗ್ಗೆ ಗೊತ್ತಿರೋಂಥವ್ರು ಯಾರಾದರೂ ಇದ್ದರೆ ಅದನ್ನು ಅವ್ರಿಗೆ ತೋರಿಸಿ ನೀವು ಎಲಿಜಿಬಲ್ ಇದಿರಿಲ್ಲ ಅಂತ ತಿಳ್ಕೊಂಡು ಕಂಪಲ್ಸರಿಯಾಗಿ ಆಮೇಲೆ ನೀವು ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದರೆ, ಆನ್ಲೈನ್ ಪ್ರೋಸೆಸ್ ಇರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಮೊದಲು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ Gmail ID ಮತ್ತು ಮೊಬೈಲ್ ನಂಬರ್ ಮುಖಾಂತರ ಫಸ್ಟು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿ. ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ಮೇಲೆ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಎಲ್ಲ ಫುಲ್ಫಿಲ್ ಮಾಡಿ. ಎಜುಕೇಷನ್ ಡೀಟೇಲ್ಸ್ ಎಲ್ಲ ಹಾಕಿದ್ಮೇಲೆ ಡಾಕ್ಯುಮೆಂಟ್ನೆಲ್ಲ ಅಪ್ಲೋಡ್ ಮಾಡಿ. ನಂತರ ಲೈವ್ ಫೋಟೋ ಇರುತ್ತೆ, ಲೈವ್ ಇದು ತಮ್ಮ ಇಂಪ್ರೆಷನ್ ಇರುತ್ತೆ, ಅದನ್ನು ಕೊಟ್ಬಿಟ್ಟು ನೀವು ಸಂಪೂರ್ಣವಾಗಿ ನಂತರ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ನು ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ನಂತರ ಅದನ್ನು ನೋಟಿಫಿಕೇಷನನ್ನು ನೋಡಿಕೊಂಡು ಹಾಕಿ, ಮಿಸ್ ಮಾಡ್ಕೋಬೇಡಿ. ಎಲ್ಲ ಪೇಮೆಂಟ್ ಎಲ್ಲ ಸಬ್ಮಿಟ್ ಆದಮೇಲೆ ಅಕ್ನಾಲಜ್ಮೆಂಟ್ ಜನ್ರೇಟ್ ಆಗುತ್ತೆ. ಆ ಒಂದು ಅಕ್ನಾಲಜ್ಮೆಂಟನ್ನು ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕು ಸ್ನೇಹಿತರೆ. ಎಲ್ಲ ಆಯಿತು. ಯಾವ್ಯಾವ ಪೋಸ್ಟು ಎಲ್ಲೆಲ್ಲಿದೆ ಅಂತ ನೋಡೋದಾದರೆ, ಚೀಫ್ ಕಮರ್ಷಿಯಲ್
ಟಿಕೆಟ್ ಸೂಪರ್ವೈಸರ್ ಪೋಸ್ಟ್ಗೆ ಟೋಟಲ್ 161 ಇದೆ. ಸ್ಟೇಷನ್ ಮಾಸ್ಟರ್ಗೆ 615 ಪೋಸ್ಟು, ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೆ 3416 ಪೋಸ್ಟು, ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ಗೆ 921 ಪೋಸ್ಟು, ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ಗೆ 638, ಟ್ರಾಫಿಕ್ ಅಸಿಸ್ಟೆಂಟ್ಗೆ 59, ಟೋಟಲ್ 5810 ಪೋಸ್ಟು ಸ್ನೇಹಿತರೆ. CBT ಟೆಸ್ಟ್ 1ನಲ್ಲಿ 100 ಮಾರ್ಕ್ಸಿಗಿರುತ್ತೆ. CBT ಟೆಸ್ಟ್ 2ನಲ್ಲಿ ಟೈಮಿಂಗು ಸೇಮು 90 ಮಿನಿಟ್ಸು, ಆದರೆ CBT 2ಗೆ 120 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಇದೊಂದು ಗಮನದಲ್ಲಿ ಇಟ್ಕೊಟ್ರಿ. CBT 1ಗೆ 100, CBT 2ಗೆ 120 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಇನ್ನು ಈ ಒಂದು ಎಲ್ಲ ಪೋಸ್ಟ್ಗಳಿಗೂ ಕೂಡ ಈ ನಾವು ಹೇಳಿರ್ತಕ್ಕಂಥ CBT 1, CBT 2, ಮೆಡಿಕಲ್ಲು ಇವೆಲ್ಲ ಟೆಸ್ಟ್ಗಳು ಕೂಡ ಕಡ್ಡಾಯವಾಗಿರುತ್ತೆ. ಅದರಲ್ಲಿ ವಿಶೇಷವಾಗಿ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು, ಈ ಟೈಪಿಸ್ಟ್ ಹುದ್ದೆಗಳಿಗೆ ಮಾತ್ರ ಸಪ್ರೇಟಾಗಿ ಒಂದು ಟೈಪಿಂಗ್ ಸ್ಕಿಲ್ಲನ್ನು ಕೊಡ್ತಾರೆ. ಅದರಲ್ಲಿ ಕರೆಕ್ಷನ್ಸ್ ಆಗಲಿ, ಎಡಿಟ್ ಆಗಲಿ, ಡಿಲೀಟ್ ಆಗಲಿ ಯಾವ ಆಪ್ಷನ್ಸು ಕೊಡೋದಿಲ್ಲ. ನಿಮಗೆ ಇಷ್ಟು ಅಂತ ಟೈಮಿಂಗ್ಸ್ ಕೊಟ್ಟು ಇಷ್ಟು ವರ್ಡ್ಸ್ ಕೊಡ್ತಿರ್ತಾರೆ. ಆ ಟೈಮಿಂಗ್ ಒಳಗೆ ಆ ವರ್ಡ್ಸ್ನ ನೀವು ತಪ್ಪದೆ ಟೈಪ್ ಮಾಡಬೇಕು. ಇದು ಕೂಡ ಕ್ವಶನ್ ಆನ್ಸರೇ. ಇದು ಕೂಡ ನಿಮ್ಮ ಮಾರ್ಕ್ಸಿಗೆ ಕೌಂಟ್ ಆಗುತ್ತೆ ಸ್ನೇಹಿತರೆ. ಇದೊಂದು ವಿಶೇಷವಾಗಿ ನೆನಪಿಟ್ಕೋಬೇಕು. ಎಲ್ರಿಗೂ ಕಾಮನ್ನಾಗಿ ಎಕ್ಸಾಮ್ಸ್ ಇರುತ್ತೆ. ಅಂದರೆ CBT ಟೆಸ್ಟ್ ಏನು 1, 2 ಇರ್ತವಲ್ಲ, ಅದು ಮೆಡಿಕಲ್ ಎಕ್ಸಾಮಿನೇಷನ್, ಈ 3 ಟೆಸ್ಟು ಎಲ್ಲದಕ್ಕೂ ಕಾಮನ್ ಇರುತ್ತೆ. ಆದರೆ ವಿಶೇಷವಾಗಿ ಟೈಪಿಸ್ಟ್ಗಳಿಗೆ ಮಾತ್ರ ಎಕ್ಸ್ಟ್ರಾ ಇದು ಸ್ಕಿಲ್ ಟೆಸ್ಟ್ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಯೂಟ್ರಲ್ಲಿ ಅದು ಕೂಡ ಟೈಪ್ ಮಾಡೋದೇ ಕೊಡೋದು. ಅದರಲ್ಲಿ ಯಾವುದೇ ಎಡಿಟು ಡಿಲೀಟ್ ಆಪ್ಷನ್ ಕೊಡೋದಿಲ್ಲ. ಡೈರೆಕ್ಟ್ ವರ್ಡ್ಸ್ ಟೈಪ್ ಮಾಡೋದಿರುತ್ತೆ. ಇದೊಂದು ಗಮನದಲ್ಲಿ ಇಟ್ಕೊಂಡು ಟೈಪಿಂಗ್ ಸ್ಕಿಲ್ನು ಕೂಡ ಕನ್ನಡ ಮತ್ತು ಹಿಂದಿ ಡೌಟ್ ಇದೆ. ಇಂಗ್ಲೀಷ್ ಅಂತೂ ನಾರ್ಮಲ್ ಇದ್ದೇ ಇರುತ್ತೆ. ಇಂಗ್ಲೀಷು ಮತ್ತು ನಾವು ಕರ್ನಾಟಕದಲ್ಲಿ ಹಾಕಿದ್ರೆ ಕನ್ನಡ, ಬೇರೆ ಸ್ಟೇಟ್ಗಳಿಗೆಲ್ಲ ಬೇರೆ ಬೇರೆದು ಇರುತ್ತೆ ಸ್ನೇಹಿತರೆ. ಇದೊಂದು ಗಮನದಲ್ಲಿ ಇಟ್ಕೊಂಡು ಟೈಪಿಂಗ್ ಸ್ಕಿಲ್ನು ಕೂಡ ನೀವೊಂದು ವಿಶೇಷವಾಗಿ ಟ್ರೈನಿಂಗ್ ಇದ್ದರೆ ಟ್ರೈನಿಂಗ್ ತೊಗೊಳ್ಳಿ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಿಮಗೆ ಅಮೌಂಟು ರಿಟರ್ನ್ ಬರುತ್ತೆ ಅಂತ ಹೇಳಿದೆ ಸ್ನೇಹಿತರೆ. ಹೇಗೆ ರಿಟರ್ನ್ ಬರುತ್ತೆ ಅಮೌಂಟ್ ಅಂದರೆ, ನೀವು ಅಪ್ಲಿಕೇಶನ್ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಕೆಳಗಡೆ ಬಾಟಮಲ್ಲಿ ಒಂದು ಅಕೌಂಟ್ ನಂಬರು, IFSC ಕೋಡು, ಅಕೌಂಟ್ ಹೋಲ್ಡರ್ ನೇಮು ಎಲ್ಲ ಡೀಟೇಲ್ಸ್ ಕೇಳಿರ್ತಾರೆ. ತಪ್ಪದೆ ನೀವು ಅದನ್ನು ಮ್ಯಾಂಡೇಟ್ರಿಯಾಗಿ ಫಿಲ್ ಮಾಡ್ಬೇಕು ಸ್ನೇಹಿತರೆ. ನೀವು ಯಾವ ಅಕೌಂಟ್ ನಂಬರ್ ಕೊಟ್ಟಿರ್ತೀರಲ್ಲ, ನೀವೇನಾದರೂ ಸೆಲೆಕ್ಷನ್ ಆಗಿ CBT 1ನಲ್ಲಿ ಪಾಸ್ ಆದರೆ ರಿಟರ್ನ್ ಅಮೌಂಟು ನಿಮ್ಮ ಅದೇ ಅಕೌಂಟಿಗೆ ಬರುತ್ತೆ. ಯಾವುದೇ ರೀತಿ ಕ್ಯಾಶ್ ಆಗಲಿ, ಫೋನ್ಪೇ ಆಗಲಿ ಕೊಡೋದಿಲ್ಲ ಸ್ನೇಹಿತರೆ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಎಜುಕೇಷನ್ ನೋಡೋದಾದರೆ PUCನವ್ರಿಗೂ ಕೂಡ ಪೋಸ್ಟಿಂಗ್ ಇದೆ, ಡಿಗ್ರಿನವ್ರಿಗೂ ಇದೆ. ಡಿಗ್ರಿನವರು ಕ್ಯಾಟಗರಿ ವೈಸ್ ನೋಡ್ಕೊಂಡು ಹಾಕಿ, PUCನವರು ಕೂಡ ಕ್ಯಾಟಗರಿ ವೈಸ್ ನೋಡಿಕೊಂಡು PUCನಲ್ಲಿ ಹಾಕಿ. ಅದೆಲ್ಲ ಕೂಡ ನೋಟಿಫಿಕೇಷನ್ ಇರುತ್ತೆ. ನಿಮಗೆ ಲಿಂಕ್ ಬೇಕಾದರೆ, ನಾನು ಅಪ್ಲಿಕೇಶನ್ ಲಿಂಕ್ ಬೇಕಂದರೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ಹಾಕ್ತೀನಿ ಸ್ನೇಹಿತರೆ, ಇಲ್ಲಾಂದರೆ ಹಾಕೋದಿಲ್ಲ. ಅಪ್ಲಿಕೇಶನ್ ಲಿಂಕು ಮತ್ತು ನೋಟಿಫಿಕೇಷನ್ ಲಿಂಕು ಎರಡನ್ನೂ ಹಾಕಿರ್ತೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದ್ರ ಮೇಲೆ ಹಾಕ್ಕೊಳ್ಳಿ. ಓವರಾಲಾಗಿ ಒಂದು PDF ಇಲ್ಲಿ ಶೋ ಮಾಡ್ತೀವಿ ವಿಡಿಯೋದಲ್ಲಿ, ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಅದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಯಾವ್ಯಾವ ಪ್ಲೇಸ್ಗೆ ಅರ್ಜಿ ಯಾವ ಪ್ಲೇಸಿಗಾದರೂ ಅರ್ಜಿ ಹಾಕ್ಬೋದು ಸ್ನೇಹಿತರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ ಸ್ನೇಹಿತರೆ, ನಮಸ್ತೆ.